ಈಗಾಗಲೇ ನಾನು ಗಮನಿಸಿರ್ತಕ್ಕಂಥದ್ದು ಏನಕ್ಕೆ ಗೊತ್ತಿಲ್ಲ, ಹಾಸನ ಜಿಲ್ಲೆಗೂ ಕಾಂಗ್ರೆಸ್ಸು ಲಗ್ಗೆ ಹಾಕೋದಕ್ಕೂ ಇತ್ತೀಚೆಗೆ ಭಾಳ ವೇಗದಲ್ಲಿದ್ದಾರೆ. ಏನೋ ಆ ಸ್ಟೇಜ್ಗಳ ಅಲಂಕಾರಗಳು, ಆ ಸ್ಟೇಜ್ಗಳಲ್ಲಿ ಹಲವಾರು ರೀತಿಯ ಬಾಣ ಬಿರುಸುಗಳ ಕಾರ್ಯಕ್ರಮಗಳು, ಜಿಲ್ಲೆಗೆ ಯಾರೂ ಮಾಡದೇ ಇರತಕ್ಕಂಥ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇವೆ. ಸುಮಾರು 70,000 ಕುಟುಂಬಗಳಿಗೆ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅದೇನೋ ಫಲಾನುಭವಿಗಳನ್ನು ಗುರುತಿಸಿ ಆರ್ಥಿಕ ನೆರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಅವ್ರ ಹೇಳಿಕೆಗಳು, ಜಾಹೀರಾತುಗಳನ್ನು ಗಮನಿಸಿದ್ದೇನೆ. ನನಗೆ ಇತ್ತೀಚೆಗೆ ಹಾಸನ ಒಂದು ಭಾಗ, ರಾಜ್ಯದಲ್ಲಿ ಏನು ನಡೀತಾ ಇದೆ, ನಾನಿದು ಯಾವುದೋ ಕುರ್ಚಿ ಇಡ್ಲಿ ವಡೆ ತಿಂದಿದ್ದು, ನಾಟಿ ಕೋಳಿ ಸಾರು ತಿಂದಿದ್ದು ಮಾತಾಡೋದು, ಅದು ಅವ್ರ ಪಕ್ಷದ ಅವ್ರಿಗೆ ಏನು ಬೇಕೋ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡವ್ರೆ. ಇಡ್ಲಿ ವಡೆನೂ ತಿಂದವ್ರೆ, ನಾಟಿ ಕೋಳಿನೂ ತಿಂದವ್ರೆ, ಅದು ಅವ್ರಿಗೆ ಸೇರಿದ್ದು, ಅದು ನನಗೆ ಮಹತ್ವ ಇದೆ. ಆಮೇಲೆ ಕಾಂಗ್ರೆಸ್ನ ಕುರ್ಚಿ ಯಾರು ಅಲಂಕರಿಸ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ, ಅದು ನನಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ಜನ 136 138 ಸ್ಥಾನ ಕೊಟ್ಟು 140 ಗಡಿನೂ ದಾಟಿದ್ದಾರೆ. ಈಗಾಗಲೇ ಇನ್ನೊಂದು 3 ತಿಂಗಳು 4 ತಿಂಗಳು ಹೋದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಸಾವಿರಾರು ಬಾರಿ ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ದಕ್ಕೆ ನಿಮ್ಮಗಳ ಎಫರ್ಟ್ ಏನಿದೆ? ರಾಜ್ಯ ಸರ್ಕಾರದ ಮಂತ್ರಿಗಳದು, ಮುಖ್ಯಮಂತ್ರಿದು,